Dear friends, according to Zechariah 10:12, the Lord says, ಪ್ರಿಯ ಸ್ನೇಹಿತರೆ, ಜಕರ್ಯ 10:12 ಪ್ರಕಾರವಾಗಿ ಕರ್ತನು ಈ ರೀತಿಯಾಗಿ ಹೇಳುತ್ತಾನೆ, I will strengthen them in the Lord, ಕರ್ತನಲ್ಲಿ ಅವರನ್ನು ನಾನು ಬಲಗೊಳಿಸುವೆನು, and they shall walk up and down in his name. ಆತನ ಹೆಸರಿನಲ್ಲಿ ಅವರು ನಡೆದುಕೊಳ್ಳುವರು. This is very similar to Isaiah 40:31. ಇದು ಯೆಶಾಯ 40:31 ಹಾಗೆಯೇ ಇದೆ. Those who hope in the Lord shall renew their strength. ಯಾರು ಯೆಹೋವನನ್ನು ನಿರೀಕ್ಷಿಸುವರೋ ಅವರು ಹೊಸ ಬಲವನ್ನು ಹೊಂದುವರು. That is, those who trust in the Lord, they walk in the strength of the Lord. ಯಾರು ಕರ್ತನಲ್ಲಿ ನಂಬಿಕೆ ಇಡುತ್ತಾರೋ ಆತನ ಬಲದಲ್ಲಿ ಅವರು ನಡೆಯುತ್ತಾರೆ. David, when he was in Ziklag, ದಾವೀದನು ಸಿಕ್ಲಾಗ್ ಎನ್ನುವ ಸ್ಥಳದಲ್ಲಿರುವಾಗ the enemies attacked Ziklag and they burnt it. ಚಿಕ್ಲಾಗ್ ಶತ್ರುಗಳು ಬಂದು ಮುತ್ತಿಗೆ ಹಾಕಿ ಅದನ್ನು ಸುಟ್ಟು ಬಿಟ್ಟರು. They took away his wives and also the wives and children of his friends. ಆತನ ಪತ್ನಿಯರನ್ನು ಮತ್ತು ಅವನ ಸ್ನೇಹಿತರ ಪತ್ನಿ ಮಕ್ಕಳನ್ನು ಅವರು ತೆಗೆದುಕೊಂಡು ಹೋಗಿದರು. So himself and all his friends, they wept bitterly. ಅವನ ಎಲ್ಲ ಬಲದಿಂದ ಬಹಳವಾಗಿ ಅವನ ಅತ್ತನು. David's friends, because of the distress, they thought of stoning him. ಆ ಒಂದು ಬಹಳ ಆ ಕಷ್ಟದಿಂದಾಗಿ ದಾವೀದನನ್ನು ಕೊಲ್ಲಬೇಕೆಂದು ಅವರು ಅಂದುಕೊಂಡರು. David was very much distressed in his spirit. ಆತ್ಮದಲ್ಲಿ ದಾವೀದನು ಬಹಳ ಬಲಹೀನಗೊಂಡನು. But then the Bible says, as in 1 Samuel 36, ಮೊದಲನೇ ಸಮುವೇಲ 36 ಸತ್ಯವೇದ ಹೇಳುತ್ತದೆ, David strengthened himself in the Lord his God. ತನ್ನ ದೇವರದ ಕರ್ತನಲ್ಲಿಯೇ ದಾವೀದನು ಬಲ ಹೊಂದಿದ್ದನು ಎಂದು ಹೇಳಲ್ಪಟ್ಟಿದೆ. Yes, David was walking always in the name of the Lord. ದಾವೀದನು ಯಾವಾಗಲೂ ಕರ್ತನ ಹೆಸರಿನಲ್ಲಿಯೇ ಅವನು ನಡೆಯುತ್ತಿದ್ದನು. That's why he boldly said in Psalm 23:3, ಅದಕ್ಕಾಗಿಯೇ ಕೀರ್ತನೆ 23:3 ಆತನು ಧೈರ್ಯವಾಗಿ ಹೇಳುತ್ತಾನೆ, The Lord guides me in the paths of righteousness for his name's sake. ತನ್ನ ಹೆಸರಿನ ನಿಮಿತ್ತವಾಗಿ ದೇವರು ನನ್ನನ್ನು ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. David always strengthened himself in the Lord. ದಾವೀದನು ಯಾವಾಗಲೂ ಸ್ವತಃ ಕರ್ತನಲ್ಲಿಯೇ ಬಲ ಹೊಂದಿದನು. My dad too walked in the strength of the Lord. ತಂದೆ ಕೂಡ ದೇವರ ಬಲದಲ್ಲಿಯೇ ನಡೆದುಕೊಂಡರು. He is no more today. ಇಂದು ಅವರು ನಮ್ಮೊಂದಿಗಿಲ್ಲ. But then when my mother was so sick and as she was taking the treatment, ತಾಯಿ ಒಂದು ಸಾರಿ ಬಹಳ ಅನಾರೋಗ್ಯದಲ್ಲಿದ್ದಾಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ my father was so distressed. ತಂದೆ ಬಹಳ ಇಕ್ಕಟ್ಟಿನಲ್ಲಿದ್ದರು. He lost lot of his money. ಅವರ ಸ್ವಂತ ಮನಸ್ಸನ್ನು ಅವರು ಕಳೆದುಕೊಂಡರು. Financially, my dad was suffering. ಆರ್ಥಿಕವಾಗಿ ನನ್ನ ತಂದೆ ಬಹಳ ಕಷ್ಟಪಡುತ್ತಿದ್ದರು. And during that time, my big wedding also happened. ಅಂತಹ ಒಂದು ಸಂದರ್ಭದಲ್ಲಿ ನನ್ನ ದೊಡ್ಡ ಮದುವೆ ಕೂಡ ನಡೆಯಿತು. My relatives, they asked my dad, how are you going to conduct this wedding? ನನ್ನ ಸಂಬಂಧಿಕರು ಕೇಳಿದರು, ಹೇಗೆ ಈ ಮದುವೆ ನೀವು ನಡೆಸುತ್ತೀರಿ? But then my dad said, my Lord will perfect everything concerning me. ಆದರೆ ನನ್ನ ತಂದೆ ಹೇಳಿದರು, ನನ್ನ ಕುರಿತಾಗಿ ನನ್ನ ದೇವರು ಎಲ್ಲವನ್ನು ಪರಿಪೂರ್ಣ ಮಾಡುವರು. At that time of distress, my dad strengthened himself in the Lord. ಆ ಇಕ್ಕಟ್ಟಿನ ಸಮಯದಲ್ಲಿ ನನ್ನ ತಂದೆ ಕರ್ತನಲ್ಲಿಯೇ ಬಲ ಹೊಂದಿದರು. My dad is my model. ನನ್ನ ತಂದೆಯೇ ನನಗೆ ಮಾದರಿಯಾಗಿದ್ದಾರೆ. I can boldly say my father's God is mine too. ನಾನು ಈಗ ಧೈರ್ಯವಾಗಿ ಹೇಳುತ್ತೇನೆ, ನನ್ನ ತಂದೆಯ ದೇವರು ನನ್ನ ದೇವರಾಗಿದ್ದಾರೆ. Yes, when we walk in the Lord, God gives us the strength to master all the greatest problems of life. ನಾವು ಕರ್ತನ ಬಲದಲ್ಲಿ ನಡೆಯುವಾಗ ಎಲ್ಲ ಸಮಸ್ಯೆಗಳನ್ನು ಹತೋಟಿಗೆ ತರುವಂತೆ ಕರ್ತನು ಮಾಡುತ್ತಾನೆ. God will enable you to walk this life of up and downs in the name of the Lord.
ಕರ್ತನ ನಾಮದಲ್ಲಿ ಜೀವಿತದಲ್ಲಿ ಬರುವ ಏರಿಳಿತಗಳಲ್ಲಿ ನಾವು ನಡೆಯುವಂತೆ ಆತನು ನಮಗೆ ಮಾಡುವನು. And you will be saying, I can do all things through Christ who strengthens me. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಎಂದು ನೀವು ಕೂಡ ಹೇಳುವಿರಿ. May the Lord enable you to walk in the strength of the Lord. ಕರ್ತನ ಬಲದಲ್ಲಿ ನೀವು ನಡೆಯುವರಾಗುವಂತೆ ಕರ್ತನು ನಿಮಗೆ ಬಲ ಅನುಗ್ರಹಿಸಲಿ. You will walk up and down in His name. ಆತನ ಹೆಸರಿನಲ್ಲಿ ನೀವು ಮೇಲೆ ಕೆಳಗೆ ನಡೆಯುವಿರಿ. Father, according to your word, strengthen your people, Lord. ನಿನ್ನ ವಾಕ್ಯದನುಸಾರವಾಗಿ ತಂದೆಯೇ ನಿನ್ನ ಮಕ್ಕಳನ್ನು ಬಲಪಡಿಸು. Father, people of the world may criticize them. ಕರ್ತನೆ, ಲೋಕದ ಜನರು ಅವರನ್ನು ಬಹಳ ಟೀಕೆ ಮಾಡಬಹುದು. Lord, but then strengthen your people, Lord. ಆದರೆ ಕರ್ತನೆ, ನಿನ್ನ ಜನರನ್ನು ಬಲಗೊಳಿಸು. People may say this is impossible in your life. ನಿನ್ನ ಜೀವಿತದಲ್ಲಿ ಇದು ಅಸಾಧ್ಯ ಎಂದು ಬಹಳ ಜನರು ಅವರಿಗೆ ಹೇಳಬಹುದು. Lord, let your strength come upon your people, Lord. ಕರ್ತನೆ, ನಿನ್ನ ಬಲ ನಿನ್ನ ಜನರ ಮೇಲಿಳಿದು ಬರಲಿ. And let them do everything in the Lord. ಕರ್ತನಲ್ಲಿಯೇ ಅವರು ಎಲ್ಲವನ್ನು ಮಾಡಲಿ. Enable them to do everything in the Lord. ಕರ್ತನಲ್ಲಿಯೇ ಎಲ್ಲವನ್ನು ಅವರು ಮಾಡುವುದಕ್ಕೆ ಸಹಾಯ ಮಾಡು. Help them to walk in your presence, O God. ನಿನ್ನ ಪ್ರಸನ್ನತೆಯಲ್ಲಿ ಅವರು ನಡೆಯುವ ಹಾಗೆ ಮಾಡು. Help them to walk with your presence, O God. ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ನಡೆಯುವುದಕ್ಕೆ ಅವರಿಗೆ ಸಹಾಯ ಮಾಡು. Take away the discouragement. ಎಲ್ಲ ನಿರಾಸೆಯನ್ನು ತೆಗೆದುಹಾಕು. Take away every distress from their life. ಅವರ ಜೀವಿತದಲ್ಲಿರುವ ಎಲ್ಲ ಇಕ್ಕಟ್ಟುಗಳನ್ನು ತೆಗೆದುಹಾಕು. Take away every stress from their life. ಅವರ ಜೀವಿತದಿಂದ ಎಲ್ಲ ಒತ್ತಡ ತೆಗೆದುಹಾಕು. Lord, whatever they have lost, let everything come back to their lives. ಕರ್ತನೆ, ಏನೆಲ್ಲ ಅವರು ಕಳೆದುಕೊಂಡಿದ್ದಾರೋ ಅವರ ಜೀವಿತದಲ್ಲಿ ಅವು ಹಿಂತಿರುಗಿ ಬರಲಿ. Lord, whomever they have lost, bring them to them, Lord. ಕರ್ತನೆ, ಯಾರನ್ನೆಲ್ಲ ಅವರು ಕಳೆದುಕೊಂಡಿದ್ದಾರೋ ಅವರನ್ನು ಹಿಂತಿರುಗಿ ತೆಗೆದುಕೊಂಡು ಬಾ. When David strengthened himself in the Lord, you gave them back his wives, Lord. ದಾವೀದನು ನಿನ್ನಲ್ಲಿಯೇ ತನ್ನನ್ನು ಬಲಪಡಿಸಿಕೊಂಡಾಗ ನೀನು ಅವನ ಪತ್ನಿಯರನ್ನು ಹಿಂತಿರುಗಿ ಕೊಟ್ಟೆ. Likewise, let your children have everything they have lost. ಕರ್ತನೆ, ಅವರು ಕಳೆದುಕೊಂಡದೆಲ್ಲವನ್ನು ನಿನ್ನ ಮಕ್ಕಳು ತಿರುಗಿ ಅದೇ ರೀತಿಯಾಗಿ ಹೊಂದಲಿ. Let joy come back. ಮತ್ತು ಆನಂದ ತಿರುಗಿ ಬರಲಿ. Let there be laughter in their family. ಅವರ ಕುಟುಂಬದಲ್ಲಿ ಸಂತೋಷ ಉಂಟಾಗಲಿ. Let the mourning be turned into laughter. ಕರ್ತನೆ, ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ. Let the mourning be turned into dancing. ಅವರ ದುಃಖ ನೃತ್ಯಕ್ಕೆ ಬದಲಾಗಲಿ. Holy Spirit, fill your people, Lord. ಪವಿತ್ರ ಆತ್ಮನೇ, ನಿನ್ನ ಜನರನ್ನು ತುಂಬು. Strengthen them, Lord. ಅವರನ್ನು ಬಲಪಡಿಸು. Lord, lead them in the path of righteousness. ನೀತಿಯ ಮಾರ್ಗದಲ್ಲಿ ಅವರನ್ನು ನಡೆಸು ಕರ್ತನೆ. Your people to resist every evil. ಎಲ್ಲ ಕೆಟ್ಟದನ್ನು ಕರ್ತನೆ ಎದುರಿಸುವುದಕ್ಕೆ Let them be so strong in the Lord. ಕರ್ತನಲ್ಲಿ ಅವರು ಬಹಳ ಬಲವುಳ್ಳವರಾಗಲಿ. Thank you for filling everyone who is watching. ಕರ್ತನೆ, ನೋಡುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡುವುದಕ್ಕಾಗಿ ವಂದನೆ. Let them be renewed in their strength. ಅವರ ಆತ್ಮದಲ್ಲಿ ಅವರು ಬಲಗೊಳ್ಳಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friend. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Though I study, I can't understand anything. Even if I try to mug up, nothing sticks in my head. At the cramping time, the whole book seems to be new. Likewise, are you nervous about your exam, friends? My dear children, this is Uncle Paul Dinakaran welcoming you to join us for a time of prayer before your examinations. We'll be praying that God will give you wisdom, God will give you great success and a golden future. Yes, come with all your friends at 2 o'clock on 2nd February. பால் தினரான ஐயா வந்து நம்மளுக்கு சொல்லி ஒரு டிப்ஸ் மாதிரி கொடுத்து நாங்கள் அது இன்ஸ்பிரேஷன் ஆகி நாங்கள் போய் எக்ஸாம் சென்டரில் நல்லா எழுதணும். நான் கூட இப்போ வந்து ஸ்கூல் ஃபர்ஸ்ட் வந்தது காரணமே அதுதான். வருஷமும் இந்த இடத்துல வந்துட்டு ஒவ்வொரு ப்ரேயர் மீட்டிங்கும் நான் அட்டன் பண்ணுவேன். பெரிய பையன் யூஎஸ்ஏல இருக்கிறான், 2வது பையன் பேங்க்ல ஒர்க் பண்றான், 3வது பையன் பிகாம் முடிச்சு ஐடில இருக்கான். வருஷம் நாங்கள் இந்த மீட்டிங் வருவோம். நல்ல ரிசல்ட் வந்து கர்த்தர் வந்து ஒவ்வொரு வருடமும் கொடுக்குறாரு. 25 இயர்ஸ் வச்சு காலேஜ் விட்டு வெளியில் வந்தேன். என் லைஃப் முடிஞ்சு போச்சு அப்படின்னு நினச்சேன். இது கடவுள் என்ன வந்து இப்போ பியூட்டிஃபுல்லான ஜாப் ஒரு ஜெர்மன் கம்பெனியில் ஐ எம் டேக்கிங் கேர் ஆஃப் த சென்னை ரீஜன்.
We'll pray together and God will do miracles for you. Join us on February 2nd, Sunday at 2 p.m. at St. George's Ground, Pundamalli High Road, Pachiyappa's College Metro Station, Chennai.